ಇಂದಿನ ಮಾರುಕಟ್ಟೆಯಲ್ಲಿ ಹೌ ಟು ಟಾಕ್, ಹೌ ಟು ಗೆಟ್ ರಿಚ್ ಕ್ವಿಕ್ಲಿ, ಹೌ ಟು ಮೇಕ್ ಲವ್, ಹೀಗೆ ಎಲ್ಲವನ್ನು ಹೇಗೆ ಮಾಡುವುದು ಎಂಬುದರ ಬಗ್ಗೆ ಸಾಕಷ್ಟು ಜನ ಮಾರ್ಕೆಟಿಂಗ್ ಮಾಡುತ್ತಾರೆ, ಪುಸ್ತಕಗಳನ್ನು ಬರೆದಿದ್ದಾರೆ. ಆದರೆ ಯಾರು ಒಬ್ಬರು ನಮಗೆ ಇದೆಲ್ಲ ಏಕೆ ಮಾಡಬೇಕು ಎಂದು ಹೇಳಿಕೊಡುವುದಿಲ್ಲ. ಪ್ರತಿದಿನ ನಾವು ನಮ್ಮ ಭಾವನೆಗಳ ಸುರುಳಿಯಲ್ಲಿ ಸುತ್ತಿ ಹಾಕಿಕೊಂಡಿದ್ದೇವೆ. ಪ್ರತಿದಿನ ನಾವು ಸಾಕಷ್ಟು ಜನರನ್ನು ಭೇಟಿಯಾಗುತ್ತೇವೆ, ಆದರೆ ನಮ್ಮೊಂದಿಗೆ ನಾವು ಭೇಟಿಯಾಗುವುದೇ ಇಲ್ಲ. ಅದಕ್ಕಾಗಿ ನಾವು ಈ ಹೌ ಬದಲಿಗೆ ವೈ ಅನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಉದಾಹರಣೆಗೆ, ನಾವು ಒಂದು ಹುಡುಗಿ ಅಥವಾ ಹುಡುಗನನ್ನು ಪ್ರೀತಿಸುತ್ತಿದ್ದೇವೆ ಎಂದುಕೊಳ್ಳೋಣ. ಆದರೆ ನಮಗೆ ಅವರು ಒಂದು ದಿನ ನಮ್ಮನ್ನು ಬಿಟ್ಟು ಹೋಗುವ ಭಯ ಇದ್ದೇ ಇರುತ್ತದೆ. ಅಥವಾ ನಮ್ಮ ಜೊತೆ ಇರುವ ವಸ್ತು, ಹಣ ಅಥವಾ ಸಾವಿನ ಭಯ ಕೂಡ ನಮಗೆ ಪ್ರತಿದಿನ ಕಾಡುತ್ತಾ ಇರುತ್ತದೆ. ನಾವು ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳುವುದಾದರೆ, ನಾವು ಒಂದು ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದೇವೆ ಎಂದುಕೊಳ್ಳಿ. ನಮ್ಮ ಸ್ನೇಹಿತನಿಗೆ ಪ್ರಮೋಷನ್ ಆಗುತ್ತದೆ. ಆತ ಒಂದು ಹೊಸ ಕಾರನ್ನು ತೆಗೆದುಕೊಳ್ಳುತ್ತಾನೆ ಅಥವಾ ಆತ ಹೊಸ ಮನೆಯನ್ನು ಖರೀದಿಸುತ್ತಾನೆ. ಆಗ ನಮಗೆ ಬರುವ ಭಾವನೆಯೇ ಅಸೂಯೆ, ಅಂದರೆ ಜೆಲಸಿ. ಅದೇ ರೀತಿ ನಮಗೆ ಬೇಕಾದುದನ್ನು ಪಡೆಯಲು ನಾವು ಪ್ರಯತ್ನಿಸಿದಾಗ ಅದಕ್ಕೆ ಬೇರೆ ಯಾರಾದರೂ ಅಡ್ಡಿ ಬಂದರೆ ನಮಗೆ ಮೊದಲು ಬರುವುದೇ ಕೋಪ. ಈ ಭಯ, ಅಸೂಯೆ, ಕೋಪದಂತಹ ಭಾವನೆಗಳ ಸುಳಿಯಲ್ಲಿ ನಾವು ಪ್ರತಿದಿನ ಬದುಕುತ್ತಿದ್ದೇವೆ. ಹೀಗಿದ್ದಾಗ ಈ ಹೌ ಎಂಬ ಪುಸ್ತಕ ನಮಗೆ ಹೇಗೆ ಸಹಾಯ ಮಾಡುತ್ತದೆ? ಭಯ, ಕೋಪ, ಅಸೂಯೆ ಇರುವ ವ್ಯಕ್ತಿಗೆ ನೆಮ್ಮದಿಯೇ ಇಲ್ಲ. ಆಗ ಅವನು ಹೇಗೆ ಸಫಲನಾಗುತ್ತಾನೆ? ನಾವು ಮೊದಲು ಈ ಭಾವನೆಗಳ ಬಗ್ಗೆ ತಿಳಿದುಕೊಳ್ಳಬೇಕು. ಒಂದು ಕ್ಷಣ ಯೋಚಿಸಿ, ಈ ಭಾವನೆಗಳೇ ಇಲ್ಲದ ಜೀವನ ಎಷ್ಟು ಸುಖಕರವಾಗಿರುತ್ತದೆ ಎಂದು. ಆದರೆ ನ್ಯಾಚುರಲ್ ಆಗಿ ಬರುವ ಈ ಎಲ್ಲ ಭಾವನೆಗಳು ಅದು ಹೇಗೆ ನಮ್ಮಿಂದ ಅಷ್ಟು ಬೇಗ ದೂರ ಆಗುತ್ತವೆ? ಅದು ಕಷ್ಟಕರವೇ. ಆದರೆ ಇಂದಿನ ವಿಡಿಯೋ ನೀವು ನೋಡಿದ ಬಳಿಕ ಖಂಡಿತ ನೀವು ನಿಮ್ಮ ಭಾವನೆಗಳ ಬಂಧನದಿಂದ ದೂರವಾಗುತ್ತೀರಿ ಎಂದು ನಮಗೆ ವಿಶ್ವಾಸವಿದೆ. ಅದಕ್ಕಾಗಿ ಈ ವಿಡಿಯೋವನ್ನು ತಪ್ಪದೆ ಪೂರ್ತಿ ನೋಡಿ. ಈ ಸಂಚಿಕೆಯ ವಿಷಯಗಳು ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೀವನವನ್ನು ಅತ್ಯುತ್ತಮವಾಗಿ ಮಾಡುವುದೇ ನಮ್ಮ ಗುರಿ. ನಮ್ಮ ಭಾವನೆಗಳು ಎಂದಿಗೂ ಒಂದೇ ಥರ ಇರುವುದಿಲ್ಲ. ಅವುಗಳು ಬದಲಾಗುತ್ತಾ ಇರುತ್ತವೆ. ಅದಕ್ಕೆ ಅವುಗಳನ್ನು ಎಮೋಷನ್ಸ್ ಎಂದು ಕರೆಯುತ್ತಾರೆ. ಎಮೋಷನ್ನಲ್ಲಿ ಮೋಷನ್ ಪದ ಇದೆ, ಅಂದರೆ ಮೂಮೆಂಟ್. ಟು ಮೂಮೆಂಟ್ ಬದಲಾಗುವುದನ್ನೇ ನಾವು ಮೋಷನ್ ಎಂದು ಕರೆಯುತ್ತೇವೆ. ಒಬ್ಬ ಸಿಟ್ಟಿನಿಂದಿರುವ ವ್ಯಕ್ತಿ ಸ್ವಲ್ಪ ನಂತರ ನಗಬಹುದು. ಒಬ್ಬ ನಗುವ ವ್ಯಕ್ತಿ ಸ್ವಲ್ಪ ನಂತರ ಅಳಬಹುದು. ಅವನ ಭಾವನೆಗಳು ಆಯಾ ಪರಿಸ್ಥಿತಿಗೆ ಅನುಗುಣವಾಗಿರುತ್ತವೆ. ಪರಿಸ್ಥಿತಿ ಪ್ರತಿಕ್ಷಣ ಬದಲಾಗುತ್ತಾ ಇರುತ್ತದೆ. ಹೀಗಾಗಿ ನಾವು ಪ್ರತಿಕ್ಷಣ ಈ ಮೊದಲೇ ಹೇಳಿದಂತೆ ಭಾವನೆಗಳ ಸುರುಳಿಯಲ್ಲಿ ಸಿಲುಕು ಹಾಕಿಕೊಂಡಿದ್ದೇವೆ. ನೀವು ನಮ್ಮ ಹೃದಯ ಈ ಭಾವನೆಗಳನ್ನು ಕ್ರಿಯೇಟ್ ಮಾಡುತ್ತದೆ ಎಂದು ತಿಳಿದುಕೊಂಡಿದ್ದೇವೆ. ಆದರೆ ನಮ್ಮ ಹೃದಯದ ಕೆಲಸ ನಮ್ಮ ಪ್ರತಿ ಅಂಗಾಂಗಗಳಿಗೆ ರಕ್ತ ಒದಗಿಸುವುದು. ಹಾಗಾದರೆ ಈ ಭಾವನೆಗಳು ಎಲ್ಲಿ ಹುಟ್ಟುತ್ತವೆ? ಈ ಪ್ರಶ್ನೆಗೆ ಉತ್ತರವೇ ನಮ್ಮ ಮೈಂಡ್, ಅಂದರೆ ನಮ್ಮ ಮನಸ್ಸು. ಹೌದು, ನಮ್ಮ ಪ್ರತಿಕ್ಷಣದ ಭಾವನೆಗಳಿಗೆ ನಮ್ಮ ಮನಸ್ಸು ಕಾರಣ. ನಮ್ಮ ಹೃದಯವು ನಮ್ಮ ಸೆಂಟರ್ ಆಫ್ ಲವ್, ಅಂದರೆ ಪ್ರೀತಿಯ ಕೇಂದ್ರ ಎಂದು ನಾವು ಹೇಳಬಹುದು. ಅದಕ್ಕೆ ನಾವು ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಮನಸ್ಸಿನಿಂದ ಯೋಚಿಸುವುದಕ್ಕಿಂತ ನಮ್ಮ ಹೃದಯದಿಂದ ಯೋಚಿಸಬೇಕು ಎಂದು ಕೆಲವು ಜನ ಹೇಳುವುದನ್ನು ನಾವು ಕೇಳೇ ಇರುತ್ತೇವೆ. ದಿ ಪವರ್ ಆಫ್ ಸಬ್ ಕಾನ್ಸಿಯಸ್ ಮೈಂಡ್ ಎಂಬ ಪುಸ್ತಕದ ಲೇಖಕ ಜೋಸೆಫ್ ಮರ್ಫಿ ಅವರ ಪ್ರಕಾರ ನಮ್ಮ ಮೈಂಡ್ ಎರಡು ರೀತಿಯಲ್ಲಿ ಬೇರ್ಪಟ್ಟಿದೆ. ಒಂದು ಕಾನ್ಸಿಯಸ್ ಮೈಂಡ್, ಇನ್ನೊಂದು ಅನ್ಕಾನ್ಸಿಯಸ್ ಮೈಂಡ್. ನಮ್ಮ ಪ್ರತಿಯೊಂದು ಡಿಸೈರ್ಸ್, ಆಂಬಿಷನ್ಸ್, ಥಾಟ್ಸ್ಗಳು ಕಾನ್ಸಿಯಸ್ ಮೈಂಡಿನಲ್ಲಿ ಇರುತ್ತವೆ. ಇವುಗಳು 95% ನಮ್ಮ ಸಮಾಜ ನಮಗೆ ಕೊಡುತ್ತದೆ. ನಾವು ಯೋಚಿಸಿ ಮಾಡುವ ಕೆಲಸವನ್ನು ಈ ಕಾನ್ಸಿಯಸ್ ಮೈಂಡ್ ಮಾಡುತ್ತದೆ. ನಾವು ಯೋಚಿಸದೇ ಮಾಡುವ ಕೆಲಸಗಳು ನಮ್ಮ ಅನ್ಕಾನ್ಸಿಯಸ್ ಮೈಂಡ್ನಿಂದ ಆಗುತ್ತವೆ. ಹೀಗಾಗಿ ನಮ್ಮ ಲವ್, ಅಫೆಕ್ಷನ್, ಆ್ಯಂಗ್ರಿ, ಜೆಲಸಿ, ಫಿಯರ್ ಅವು ನಮಗೆ ನಮ್ಮ ಹುಟ್ಟಿನಿಂದಲೇ ನೈಸರ್ಗಿಕವಾಗಿ ಬಂದಿವೆ. ಅವುಗಳನ್ನು ಕಂಟ್ರೋಲ್ ಮಾಡುವುದು ಮೂರ್ಖತನವೇ. ನಮ್ಮ ಸ್ಕಿಲ್, ನಾಲೆಜ್ ಇರುವುದು ಕಾನ್ಸಿಯಸ್ನಲ್ಲಿ. ನಮ್ಮನ್ನು ನಮ್ಮ ಕಾನ್ಸಿಯಸ್ ಮೈಂಡ್ನಿಂದ ಜನ ಜಡ್ಜ್ ಮಾಡುತ್ತಾರೆ. ಈ ಎಮೋಷನ್ಗಳು ಪಾಸಿಂಗ್ ಕ್ಲೌಡ್ ತರಹ, ಒಂದರ ನಂತರ ಇನ್ನೊಂದು ಮೋಡಗಳ ತರಹ ಬರುತ್ತಾ ಇರುತ್ತವೆ. ಆದರೆ ನಾವು ಅವುಗಳ ಒಳಗೆ ಹೋಗುವ ಬದಲು ಅವುಗಳನ್ನು ಹೊರಗಡೆಯಿಂದ ವೀಕ್ಷಿಸಬೇಕು ಎಂದು ಸ್ಪಿರಿಚುವಲ್ ಗುರುಗಳು ಹೇಳುತ್ತಾರೆ. ನಾವು ಅವುಗಳ ಒಳಗೆ ಹೋದರೆ ಅವುಗಳ ಸುಳಿಯಲ್ಲಿ ಸಿಲುಕಿ ಹಾಕಿಕೊಳ್ಳಬಹುದು. ಆದರೆ ಒಬ್ಬ ಅಬ್ಸರ್ವರ್ ಥರ ನಾವು ಅವುಗಳನ್ನು ವೀಕ್ಷಿಸಿದರೆ ಖಂಡಿತ ನಮಗೆ ಆ ಭಾವನೆಗಳಿಗೆ ಉತ್ತರ ಸಿಗುತ್ತದೆ. ನಿಮಗೆ ಯಾವಾಗಾದರೂ ಸಿಟ್ಟು ಬಂದರೆ ಅದನ್ನು ಕೆಟ್ಟದ್ದು ಅಥವಾ ಒಳ್ಳೆಯದು ಎಂದು ಜಡ್ಜ್ ಮಾಡಬೇಡಿ. ಆದರೆ ಚಿಕ್ಕಂದಿನಿಂದಲೇ ನಮಗೆ ನಮ್ಮ ತಂದೆ ತಾಯಿ, ನಮ್ಮ ಗುರುಗಳು ಈ ಸಿಟ್ಟು, ಅಸೂಯೆ ಕೆಟ್ಟದ್ದು ಎಂದು ಹೇಳಿಕೊಟ್ಟಿದ್ದಾರೆ. ಹೀಗಾಗಿ ನಾವು ಈ ಭಾವನೆಗಳನ್ನು ಕೆಟ್ಟದ್ದು ಎಂದು ಜಡ್ಜ್ ಮಾಡಿಬಿಡುತ್ತೇವೆ.
ಆದರೆ ಒಂದು ಸಲ ಈ ಜಡ್ಜ್ಮೆಂಟ್ ಬಿಟ್ಟು ನಿಮ್ಮ ಈ ಭಾವನೆಗಳನ್ನು ಒಮ್ಮೆ ಅವಲೋಕಿಸಿ. ನಿಮಗೇಕೆ ಕೋಪ ಬಂತು? ಅಥೆಂಟಿಕ್ ಆಗಿ ಯೋಚಿಸಿ. ಆಗ ನಿಮಗೆ ಖಂಡಿತ ಉತ್ತರ ಸಿಗುತ್ತದೆ. ಕೋಪದಿಂದ ಒಳ್ಳೆಯದು ಆಗಿದ್ದು ನಿಮ್ಮ ಜೀವನದಲ್ಲಿ ಇರಬಹುದು. ಎಮೋಷನ್ಸ್ಗಳಿಂದ ಸೆಂಟಿಮೆಂಟ್ ತುಂಬ ಅಪಾಯ. ಅದು ನಮ್ಮನ್ನು ಫೂಲ್ ಮಾಡಬಹುದು. ಕೆಲವೊಂದು ಜನ ಸೆಂಟಿಮೆಂಟ್ನಿಂದ ನಮ್ಮನ್ನು ಮೋಸ ಮಾಡುತ್ತಾರೆ. ಮನುಷ್ಯರು ತಮ್ಮ ಸಿಟ್ಟು, ಅಸೂಯೆ, ಭಯದಂಥ ಭಾವನೆಗಳನ್ನು ಹೊರಗೆ ಹಾಕುವುದಿಲ್ಲ. ಏಕೆಂದರೆ ನಮಗೆ ಮೊದಲಿನಿಂದಲೂ ಈ ಭಾವನೆಗಳು ತುಂಬ ಕೆಟ್ಟದ್ದು, ಅವುಗಳನ್ನು ಹೊರಗೆ ಹಾಕಬೇಡ ಎಂದು ಈ ಸಮಾಜ ಹೇಳಿಕೊಟ್ಟಿದೆ. ಆದರೆ ಯಾವುದೇ ಭಾವನೆ ತುಂಬ ದಿನ ಸಪ್ರೆಸ್ ಮಾಡಿಕೊಂಡರೆ ಅದು ಒಂದು ದಿನ ಬ್ಲಾಸ್ಟ್ ಆಗಬಹುದು. ಹೀಗಾಗಿ ಮನುಷ್ಯರು ಯುದ್ಧಗಳನ್ನು ಆಡುತ್ತಾರೆ. ಆದರೆ ಪ್ರಾಣಿಗಳು ತಮ್ಮ ಭಾವನೆಗಳನ್ನು ಎಂದಿಗೂ ಸಪ್ರೆಸ್ ಮಾಡುವುದಿಲ್ಲ. ಹೀಗಾಗಿ ಪ್ರಾಣಿಗಳಲ್ಲಿ ನಾವು ಯುದ್ಧವನ್ನು ಕಾಣುವುದಿಲ್ಲ. ಸಪ್ರೆಷನ್ ಆಫ್ ಫೀಲಿಂಗ್ಸ್ ಈಸ್ ಲೈಕ್ ಎ ಸೂಸೈಡ್. ನಾವು ನಮ್ಮತನವನ್ನು ಬಚ್ಚಿಟ್ಟ ಹಾಗೆ. ಅದೇ ಎಕ್ಸ್ಪ್ರೆಷನ್ ಒಂದು ಲೈಫ್ ಇದ್ದ ಹಾಗೆ. ಹಾಗಾದರೆ ನಾವು ನಮ್ಮ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡುವುದು ಲೈಫು ಎಂದಾದರೆ ನಾವು ಇನ್ನೊಬ್ಬರ ಮೇಲೆ ನಮ್ಮ ಕೋಪವನ್ನು ಎಕ್ಸ್ಪ್ರೆಸ್ ಮಾಡಬೇಕೇ ಎಂದು ನೀವು ಕೇಳಬಹುದು. ಆದರೆ ಅದು ಅಸಾಧ್ಯ. ಏಕೆಂದರೆ ನಾವು ಯಾರ ಮೇಲೆ ನಮ್ಮ ಕೋಪವನ್ನು ಹೊರಹಾಕಲು ಹೋಗುತ್ತೇವೆ ಅವರು ಕೂಡ ನಮ್ಮ ಹಾಗೆ ಎಮೋಷನ್ನಿಂದ ಕೂಡಿದ ಮನುಷ್ಯರು. ಅವರ ಮೇಲೆ ನಾವು ನಮ್ಮ ಕೋಪ ಹೊರಹಾಕಿದರೆ ಅವರು ನಮ್ಮ ಮೇಲೆ ಅವರ ಕೋಪ ಹೊರಹಾಕುತ್ತಾರೆ. ಹೀಗೆ ಜಗಳ ಶುರುವಾಗಬಹುದು. ಆದರೆ ನಾವು ನಮ್ಮ ಕೋಪವನ್ನು ಎಕ್ಸ್ಪ್ರೆಸ್ ಮಾಡಲು ಇರುವ ಮಾರ್ಗವೇ ನಾವು ಕೋಪ ಬಂದಾಗ ಬೇರೆ ಕೆಲಸ ಮಾಡುವುದು. ಅಂದರೆ ಮನೆಯ ಸುತ್ತ ಓಡುವುದು, ಹಾಡು ಕೇಳುವುದು, ಎಲ್ಲಿಗಾದರೂ ಶಾಂತ ಪ್ರದೇಶಕ್ಕೆ ಹೋಗುವುದು ಅಥವಾ ಶಾಂತವಾಗಿ ಕೂಡುವುದು. ಆಗ ನಮ್ಮ ಕೋಪ ತನ್ನಷ್ಟಕ್ಕೆ ತಾನೇ ಶಾಂತವಾಗುತ್ತದೆ. ನಾವು ಯಾವುದೇ ಸಿಚುವೇಶನ್ಗೆ ರೆಸ್ಪಾನ್ಸ್ ಮಾಡಬಹುದು ಅಥವಾ ರಿಯಾಕ್ಟ್ ಮಾಡಬಹುದು. ರಿಯಾಕ್ಷನ್ ಎಂದರೆ ನಮಗೆ ಯಾವುದೇ ವ್ಯಕ್ತಿ ಇನ್ಸಲ್ಟ್ ಮಾಡಿದಾಗ ನಾವು ಕೋಪಗೊಳ್ಳುವುದು. ಆದರೆ ನಾವು ಆ ವ್ಯಕ್ತಿಗೆ ಹೇಗೆ ರೆಸ್ಪಾನ್ಸ್ ಮಾಡುತ್ತೇವೆ ಎಂಬುದು ನಮ್ಮ ರೆಸ್ಪಾನ್ಸ್ ಆಗುತ್ತದೆ. ಆದರೆ ನಾವು ನಿಮಗೆ ಒಂದು ಗೋಲ್ಡನ್ ರೂಲ್ ಹೇಳಿಕೊಡುತ್ತೇವೆ. ನಿಮಗೆ ಯಾರಾದರೂ ಕೋಪಗೊಳಿಸಿದರೆ ನೀವು ಆ ಕೋಪವನ್ನು ಅನಲೈಸ್ ಮಾಡಿ. ಆ ವ್ಯಕ್ತಿ ಕೋಪಗೊಳ್ಳಲು ನಿಜವಾದ ಕಾರಣ ತಿಳಿದುಕೊಳ್ಳಿ. ಅವನು ಕೋಪಗೊಳ್ಳಲು ನೀವೇ ಕಾರಣೀಕರ್ತರಾದರೆ ನಿಮ್ಮ ತಪ್ಪನ್ನು ಯಾವುದೇ ಈಗೋ ಇಲ್ಲದೆ ಒಪ್ಪಿಕೊಳ್ಳಿ. ಆದರೆ ನಿಮ್ಮದು ಯಾವುದೇ ತಪ್ಪು ಇರದೆ ಆತ ಕೋಪಗೊಂಡಿದ್ದರೆ ನೀವೇಕೆ ಕೋಪಗೊಂಡು ನಿಮ್ಮ ಮನಃಶಾಂತಿ ಹಾಳು ಮಾಡಿಕೊಳ್ಳುತ್ತೀರಿ? ಬುದ್ಧನ ಪ್ರಕಾರ ಯಾವ ಮನುಷ್ಯ ಕೋಪಗೊಳ್ಳುತ್ತಾನೆ ಆತ ತನ್ನ ದೇಹದಲ್ಲಿ ವಿಷ ತುಂಬಿಸಿಕೊಳ್ಳುತ್ತಾನಂತೆ. ಸೊ ಇನ್ನೊಬ್ಬರ ಕೋಪಕ್ಕೆ ಕೋಪದಿಂದ ರಿಯಾಕ್ಟ್ ಮಾಡಿ ನಿಮ್ಮ ದೇಹದಲ್ಲಿ ವಿಷ ತುಂಬಿಸಿಕೊಳ್ಳಬೇಡಿ. ಇದೇ ನಮ್ಮ ಗೋಲ್ಡನ್ ರೂಲ್. ನಿಮ್ಮ ಎಲ್ಲ ವಿಚಾರಗಳು, ಎಮೋಷನ್ಸ್ಗಳನ್ನು ಕಂಟ್ರೋಲ್ ಮಾಡಲು ಹೋಗಬೇಡಿ. ಹೌ ಟು ಕಂಟ್ರೋಲ್ ಮೈ ಎಮೋಷನ್ಸ್ ಎಂಬ ಪುಸ್ತಕಗಳನ್ನು ಓದಬೇಡಿ. ಬದಲಿಗೆ ವಿಚಾರಗಳು, ಎಮೋಷನ್ಸ್ಗಳು ಬರಲು ಬಿಡಿ. ಅವುಗಳನ್ನು ಅನಲೈಸ್ ಮಾಡಿ. ನಾವು ಯಾವುದೇ ವಿಷಯಗಳನ್ನು ಕಂಟ್ರೋಲ್ ಮಾಡಲು ಪ್ರಯತ್ನಿಸಿದರೆ ನಮ್ಮ ಜೀವನ ಸ್ವಾತಂತ್ರ್ಯದಿಂದ ಬಂಧನದ ಕಡೆಗೆ ಸಾಗುತ್ತದೆ. ಆ ವಿಷಯಗಳು ಭಾವನೆಗಳಾಗಿರಬಹುದು ಅಥವಾ ಮನುಷ್ಯರಾಗಿರಬಹುದು. ನಾವು ಈಗ ನಮ್ಮ ಭಾವನೆಗಳನ್ನು ಹೇಗೆ ಅನಲೈಸ್ ಮಾಡುವುದು ಮತ್ತು ಅವುಗಳಿಂದ ಹೇಗೆ ಮುಕ್ತಿಗೊಳ್ಳುವುದು ಎಂದು ತಿಳಿಯೋಣ. ನಾವು ಇಲ್ಲಿ ಅಸೂಯೆ, ಭಯ ಮತ್ತು ಕೋಪದ ಭಾವನೆಗಳನ್ನು ತೆಗೆದುಕೊಂಡಿದ್ದೇವೆ. ಮೊದಲನೆಯದಾಗಿ ಕೋಪ. ಈ ಮೊದಲೇ ಹೇಳಿದಂತೆ ನಮಗೆ ಏನಾದರೂ ಬೇಕಾದಾಗ ಅದಕ್ಕೆ ಯಾರಾದರೂ ಅಡ್ಡಿ ಬಂದರೆ ನಮಗೆ ಬರುವುದೇ ಅವರ ಮೇಲೆ ಕೋಪ. ಈಗಾಗಲೇ ನಾವು ಕೋಪದ ಬಗ್ಗೆ, ಅದರ ಸಪ್ರೆಷನ್ ಮತ್ತು ಎಕ್ಸ್ಪ್ರೆಷನ್ ಬಗ್ಗೆ ಮಾತನಾಡಿದ್ದೇವೆ. ಇನ್ನೂ ಇದರ ಬಗ್ಗೆ ಮಾತನಾಡಬೇಕಾದರೆ ಈ ಕೋಪದ ಮೂಲವೇ ನಮ್ಮ ಅಹಂಕಾರ. ಅದಕ್ಕೆ ಘಾಸಿಯಾದರೆ ಕೋಪ ಹೊರಬರುತ್ತದೆ. ನಮ್ಮ ಅಹಂಕಾರದ ಮೂಲವೇ ನಮ್ಮ ಸಮಾಜ ನಮಗೆ ಕಲಿಸಿದ ಪಾಠಗಳು. ನಾವು ಕೋಪದಲ್ಲಿ ತರಕಾರಿ ಊಟ ಮಾಡಬಹುದು. ಕೋಪ ಇಲ್ಲದೆ ಮಾಂಸದ ಊಟ ಮಾಡಬಹುದು. ನಾವು ಊಟ ಮಾಡುವ ಕ್ರಿಯೆ ಅಂದರೆ ಬಾಯಿಯಲ್ಲಿ ಊಟವನ್ನು ಕಡಿಯುವ ಪ್ರಕ್ರಿಯೆಯಲ್ಲಿ ಕೋಪ ಅಡಗಿದೆ. ಆದರೆ ಪ್ರೀತಿಯಿಂದ ತುಂಬಿದ ವ್ಯಕ್ತಿ ಕೋಪದ ಸಿಚುವೇಶನ್ನಲ್ಲಿ ನಗುತ್ತಾ ಇರುತ್ತಾನೆ. ಉದಾಹರಣೆಗೆ ಒಬ್ಬ ಮುಗ್ಧ ಮಗುವಿನ ಕೋಪ ನೋಡಿ ಅಥವಾ ಒಂದು ನಾಯಿಯ ಕೋಪ ನೋಡಿ. ಅದು ಮಾಲೀಕನಿದ್ದಾಗ ಬಾಲ ಅಲುಗಾಡಿಸುತ್ತದೆ, ಆದರೆ ಬೇರೆಯವರನ್ನು ಕಂಡಾಗ ಬೊಗಳುತ್ತದೆ. ಅದು ಕ್ಷಣದಲ್ಲಿ ತನ್ನ ಭಾವನೆಗಳನ್ನು ಬದಲಿಸುತ್ತದೆ. ಕೋಪ ಬಂದಾಗ ನಿಮ್ಮ ಕೋಣೆಯಲ್ಲಿ ಇರುವ ತಲೆದಿಂಬುಗಳಿಗೆ ಕೋಪ ಕಡಿಮೆ ಆಗುವವರೆಗೂ ಹೊಡೆಯಿರಿ. ನಿಮ್ಮ ಕೋಪವನ್ನು ಎಕ್ಸ್ಪ್ರೆಸ್ ಮಾಡಿ. ನಮ್ಮ ಕೋಪ ಟ್ರಾನ್ಸ್ಫರ್ ಆದಾಗ ಅದು ಕಂಪ್ಯಾಷನ್ ಅಂದರೆ ಅನುಕಂಪಕ್ಕೆ ತಿರುಗುತ್ತದೆ. ಸ್ಯಾಡ್ನೆಸ್ ಮತ್ತು ಕೋಪ ಒಂದು ನಾಣ್ಯದ ಎರಡು ಮುಖಗಳು. ಸ್ಯಾಡ್ನೆಸ್ ಈಸ್ ಪ್ಯಾಸಿವ್, ಆ್ಯಂಗ್ರಿ ಈಸ್ ಆ್ಯಕ್ಟಿವ್. ಕೋಪದ ಮನುಷ್ಯ ಸ್ಯಾಡ್ ಆದರೆ ಅವನ ಕೋಪ ಕರಗಿ ಹೋಗುತ್ತದೆ. ಅವು ಎರಡೂ ಒಂದೇ ರೇಷೋದಲ್ಲಿ ಬರಲು ನಾವು ಬಿಡಬೇಕು. ನಾವು ನಮ್ಮ ಭಾವನೆಗಳೊಂದಿಗೆ ಫ್ರೆಂಡ್ ಆಗಿರಬೇಕು. ಸ್ಯಾಡ್ನೆಸ್ ಎನ್ನುವುದು ಕತ್ತಲೆ ಇದ್ದ ಹಾಗೆ.
ನಾವು ಯಾವುದಕ್ಕೂ ಅಟ್ಯಾಚ್ ಇರದೆ ಡಿಟ್ಯಾಚ್ ಆಗುವ ಪ್ರಯತ್ನ ಮಾಡಬೇಕು. ಈ ಅಟ್ಯಾಚ್ಮೆಂಟ್ ನಮ್ಮ ದುಃಖದ ಮೂಲ ಕಾರಣ. ನಮ್ಮ ಕಡೆ ಎಲ್ಲ ಇದ್ದು ನಾವು ಅವುಗಳಿಗೆ ಅಟ್ಯಾಚ್ ಇರದೇ ಇದ್ದರೆ ತಿಳಿದುಕೊಳ್ಳಿ, ನಮ್ಮಲ್ಲಿ ಏನೋ ಒಂದು ಅದ್ಭುತ ವಿಷಯ ಪ್ರಾರಂಭವಾಗಿದೆ ಎಂದು. ಅಟ್ಯಾಚ್ಮೆಂಟ್ ಇರುವ ವ್ಯಕ್ತಿ ಹಿಮಾಲಯದಲ್ಲೂ ಸುಖವಾಗಿ ಇರಲಾರ. ಅಟ್ಯಾಚ್ಮೆಂಟ್ ಇರದವ ಎಲ್ಲಿಯಾದರೂ ಸುಖವಾಗಿ ಇರಬಲ್ಲ. ಯಾರಾದರೂ ನಿಮ್ಮ ಮೇಲೆ ಕೋಪಗೊಂಡಾಗ ಅವರನ್ನು ಸರಿಯಾಗಿ ನೋಡಿ. ಅವರು ತಮ್ಮ ಭಯವನ್ನು ಮರೆಮಾಚುತ್ತಿದ್ದಾರೆ, ಏಕೆಂದರೆ ಅವರು ತಮ್ಮ ಭಯವನ್ನು ನಿಮಗೆ ಟ್ರಾನ್ಸ್ಫರ್ ಮಾಡುವ ಪ್ರಯತ್ನ ಮಾಡುತ್ತಾರೆ. ನಾವು ನಮ್ಮ ಕೋಪದಿಂದ ಮುಕ್ತಿಗೊಳ್ಳಲು ನಾವು ಕೋಪದ ಬಗ್ಗೆ ಅವೇರ್ನೆಸ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕಾಗಿದೆ. ಏಕೆಂದರೆ ಅವೇರ್ ಆಗಿ ಭಾವನೆಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡರೆ ದುಃಖಕ್ಕೆ ಜಾಗ ಎಲ್ಲಿ? ಕೋಪವನ್ನು ನಾವು ನುಂಗಿದರೆ ನಮಗೆ ಅಲ್ಸರ್ ಬರಬಹುದು. ಅದರ ಬದಲು ಸಿಟ್ಟು, ಆತಂಕಗಳನ್ನು ಅವೇರ್ನೆಸ್ ಮತ್ತು ಅಂಡರ್ಸ್ಟ್ಯಾಂಡ್ ಅಂದರೆ ಪ್ರಜ್ಞೆ ಮತ್ತು ತಿಳುವಳಿಕೆಯಿಂದ ನೋಡಲು ಪ್ರಯತ್ನಿಸೋಣ. ನಮ್ಮ ಮುಂದಿನ ಭಾವನೆ ಜಲಸಿ ಅಂದರೆ ಅಸೂಯೆ. ಈ ಅಸೂಯೆಗೆ ಮೂಲ ಕಾರಣ ಕಂಪ್ಯಾರಿಸನ್ ಅಂದರೆ ಇನ್ನೊಬ್ಬರ ಜೊತೆಗೆ ನಮ್ಮನ್ನು ಹೋಲಿಕೆ ಮಾಡುವುದು. ನಮ್ಮ ಹೋಲಿಕೆಗೆ ಕೆಲವು ಉದಾಹರಣೆಗಳು: ಬೇರೆಯವರು ನಮಗಿಂತ ಹಣವಂತರು, ಬೇರೆಯವರ ಮಗ ನನ್ನ ಮಗನಿಗಿಂತ ಜಾಣ, ಬೇರೆಯವರ ಹೆಂಡತಿ ಅಥವಾ ಗಂಡ ನನ್ನವರಿಗಿಂತ ಉತ್ತಮ. ಹೀಗೆ ನಾವು ಪ್ರತಿದಿನ ಇರುವುದನ್ನು ಬಿಟ್ಟು ಇರೋದುದರೆಡೆಗೆ ಸಾಗುತ್ತಾ ಇರುತ್ತೇವೆ. ನಾವು ಪ್ರಾಣಿಗಳೊಂದಿಗೆ ಈ ಹೋಲಿಕೆ ಮಾಡಿಕೊಳ್ಳುವುದಿಲ್ಲ. ಹಾಗೆ ಮಾಡಿಕೊಂಡರೆ ನಾವು ಬೇಗನೆ ಸೋಲನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ. ಹೋಲಿಕೆಯನ್ನು ನಾವು ಯಾವಾಗ ಬಿಡುತ್ತೇವೆ ಆಗಲೇ ನಮ್ಮ ಅಸೂಯೆ ಕರಗಿ ಹೋಗುತ್ತದೆ. ಆ ಭಗವಂತ ಒರಿಜಿನಲ್ ಕಾಪಿ ಇಷ್ಟಪಡುತ್ತಾನೆ, ಕಾರ್ಬನ್ ಕಾಪಿ ಅಲ್ಲ. ಏಕೆಂದರೆ ಆತ ಸೃಷ್ಟಿಸಿದ ನಾವೆಲ್ಲರೂ ಯುನೀಕ್ ಆಗಿದ್ದೇವೆ. ನಮಗೆ ನಾವೇ ಸಾಟಿ. ನಾವು ಯಾರನ್ನಾದರೂ ಪ್ರೀತಿಸಿದರೆ ಅವರು ನಮ್ಮನ್ನು ಬಿಟ್ಟು ಹೋಗಬಹುದು ಎಂಬ ಅಸೂಯೆ ನಮ್ಮಲ್ಲಿ ಇರುತ್ತದೆ. ಆದರೆ ನಿಜವಾದ ಪ್ರೀತಿಯಲ್ಲಿ ಅಸೂಯೆ ಹೇಗೆ ಬರುತ್ತದೆ? ಎಲ್ಲಿ ಪ್ರೀತಿ ಇದೆ ಅಲ್ಲಿ ಅಸೂಯೆ, ಭಯ ಕರಗಿ ಹೋಗುತ್ತದೆ. ನಾವು ಹೋಲಿಕೆ ಮಾಡುತ್ತಾ ಒಂದು ಏಣಿಯ ಮಧ್ಯೆ ಸಿಲುಕಿ ಹಾಕಿಕೊಂಡಿದ್ದೇವೆ. ಆದರೆ ನಮಗೆ ಗೊತ್ತಿಲ್ಲ ಆ ಏಣಿ ಉದ್ದ ಇಲ್ಲ, ಬದಲಿಗೆ ರೌಂಡ್ ಆಗಿದೆ ಎಂದು. ಎಲ್ಲರೂ ಆ ಏಣಿಯಲ್ಲಿ ಏರುವ ಭರದಲ್ಲಿ ತಿರುಗಾಡುತ್ತಿದ್ದಾರೆ. ನಾವು ಯಾವ ರೀತಿಯಾದರೂ ಸಕ್ಸಸ್ ಆಗಬೇಕು. ಆ ದಾರಿ ಒಳ್ಳೆಯದಿರಲಿ ಅಥವಾ ಕೆಟ್ಟದಿರಲಿ ಎಂಬ ನಂಬಿಕೆ ನಮ್ಮಲ್ಲಿದೆ. ಆದರೆ ನಿಮ್ಮ ಪ್ರಕಾರ ಸಕ್ಸಸ್ ಆದ ವ್ಯಕ್ತಿಯನ್ನು ಒಮ್ಮೆ ಕೇಳಿ, ಅವರು ಎಷ್ಟು ಸುಖವಾಗಿದ್ದಾರೆ ಎಂದು. ನಮ್ಮನ್ನು ಪ್ರೀತಿಸಿದವರು ನಾಳೆ ನಮ್ಮನ್ನು ಬಿಟ್ಟು ಹೋಗಬಹುದೆಂದು ನಾವು ಇಂದು ಪಾಸಿಟಿವ್ ಆಗಿದ್ದೇವೆ. ಆದರೆ ನಾವು ಪಾಸಿಟಿವ್ ಅನ್ನು ಬಿಟ್ಟು ಅವರಿಗೆ ನಿಜವಾದ ಪ್ರೀತಿ ಕೊಟ್ಟರೆ ಅವರೇಕೆ ನಮ್ಮಿಂದ ದೂರವಾಗುತ್ತಾರೆ? ಈ ಪಾಸಿಟಿವ್ನೆಸ್ ಒಂದು ಕತ್ತಲೆಯ ಹೋರಾಟ. ಗಿವ್ ಟ್ರೂ ಲವ್ ಟು ಯುವರ್ ಪಾರ್ಟ್ನರ್. ಸೊ ಅವರನ್ನು ಖುಷಿಯಾಗಿಡಲು ಪ್ರಯತ್ನಿಸಿ, ಅವರಿಗೆ ಸ್ವಾತಂತ್ರ್ಯ ಕೊಡಿ. ಎಲ್ಲಿ ನಿಜವಾದ ಪ್ರೀತಿ ಇದೆಯೋ ಅಲ್ಲಿ ಅಸೂಯೆಯ ಮಾತೆಲ್ಲಿ? ಯಾವುದೇ ನಾಳೆಯ ಯೋಚನೆ ಇಲ್ಲದೆ ಇಂದು ನಿಜವಾದ ಪ್ರೀತಿ ಕೊಡಿ. ಒಬ್ಬ ಹಣವಂತನಿದ್ದ, ಆದರೆ ಆತನ ಮುಖ ಕುರೂಪವಾಗಿತ್ತು. ಅವನ ಮನೆಗೆ ಸುಂದರವಾದ ಭಿಕ್ಷುಕ ಬಂದಾಗ ಆತ ಅವನನ್ನು ನೋಡಿ ಅಸೂಯಪಟ್ಟನಂತೆ. ಈ ಕಥೆಯಿಂದ ನೀವು ಏನು ಕಲಿತೀರಿ? ಏನನ್ನು ಕಲಿಯದೇ ಇದ್ದರೆ ನೀವು ನಿಮ್ಮ ಜೀವನವನ್ನು ಪುನಃ ಶುರು ಮಾಡಬೇಕಾಗಬಹುದು. ನಿಮ್ಮ ಅಸೂಯೆಯನ್ನು ಒಬ್ಬ ವಿಜ್ಞಾನಿಯಂತೆ ಅವಲೋಕಿಸಿ. ಅವೇರ್ನೆಸ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಎಂಬ ವಿಷಯದೊಂದಿಗೆ ನಿಮ್ಮ ಲ್ಯಾಬ್ನಲ್ಲಿ ಪರೀಕ್ಷಿಸಿ. ಅಸೂಯೆ ಪಡುವ ಮನುಷ್ಯನ ಹೃದಯ ಉರಿಯಬಹುದು. ಅಸೂಯೆ ಬಂದಾಗ ನಗಲು ಪ್ರಯತ್ನಿಸಿ, ಪ್ರೀತಿ ಹಂಚಿ. ಖಂಡಿತ ನಿಮ್ಮ ಅಸೂಯೆ ಕರಗಿ ಹೋಗುತ್ತದೆ. ಆಗ ನಿಮ್ಮ ಹಳೆಯ ಪ್ಯಾಟರ್ನ್ ಬದಲಾಗುತ್ತದೆ. ನಾವು ಮುಂದಿನ ಭಾವನೆ ಭಯದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಭಯದ ಬಗ್ಗೆ ನಾವು ಈಗಾಗಲೇ ಹೇಳಿದಂತೆ ನಾವು ಏನಾದರೂ ಕಳೆದುಕೊಳ್ಳುತ್ತೇವೆ ಎಂಬ ಚಿಂತೆಯಲ್ಲಿ ಇರುವುದೇ ಭಯ. ಅದು ಯಾವಾಗಲೂ ಭವಿಷ್ಯದಲ್ಲೇ ಇರುತ್ತದೆ. ನಮ್ಮವರು ನಮ್ಮನ್ನು ಬಿಟ್ಟು ಹೋಗುವ ಭಯ, ಸಂಪಾದನೆ ಕಳೆದುಕೊಳ್ಳುವ ಭಯ, ಸಾವಿನ ಭಯ, ಮುಪ್ಪಿನ ಭಯ. ಹೀಗೆ ಭಯ ನಾಳೆಯ ಬರುವ ದಿನಕ್ಕಾಗಿ ಹಿಂದೆ ಬದುಕುವ ಭಾವನೆ. ಆದರೆ ನಾವು ಬರುವಾಗ ಏನೂ ತಂದೇ ಇಲ್ಲ, ಹೀಗಾಗಿ ಕಳೆದುಕೊಳ್ಳುವ ಮಾತೆಯಲ್ಲಿ? ನಾವು ಈ ಎಲ್ಲ ಭಯಗಳನ್ನು ಬಿಟ್ಟು ಜೀವಿಸಲು ಶುರು ಮಾಡಬೇಕಾಗಿದೆ. ಈ ಜೀವನ ಪ್ರತಿದಿನ ಪ್ರತಿ ಕ್ಷಣ ಇದೆ. ಇದನ್ನು ನಾವು ಅನುಭವಿಸಬೇಕಾಗಿದೆ. ನಾವು ಸಂಪಾದನೆ, ಬೇರೆಯವರ ಪ್ರೀತಿಗಿಂತ ಮೊದಲು ಬದುಕಿದೆವು. ಅವರು ಇರದಿದ್ದಾಗ ಜೀವನ ಸಾಗಿಸಿದ್ದವರೆಗೆ ಅವರು ಹೋಗುವ ಅಥವಾ ಸಂಪಾದನೆ ಕಳೆದುಕೊಳ್ಳುವ ಭಯ ಏಕೆ? ಭಯ ಎನ್ನುವುದು ಒಂದು ಕತ್ತಲೆ. ಅದಕ್ಕೂ ಕೂಡ ಅವೇರ್ನೆಸ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಎಂಬ ಬೆಳಕು ಬೇಕು. ಎಲ್ಲಿ ಫ್ರೀಡಮ್ ಇದೆ ಅಲ್ಲಿ ಭಯ ಇಲ್ಲ. ಹಿಂದೆ ನೀವು ನಾನು ಏನನ್ನೂ ಕಳೆದುಕೊಳ್ಳುವುದಿಲ್ಲ, ಏಕೆಂದರೆ ನನ್ನ ಬಳಿ ಏನೂ ಇಲ್ಲ ಎಂದು ನಿರ್ಧರಿಸಿ ಯಾವುದೇ ಕೆಲಸ ಶುರು ಮಾಡಿ. ಆಗ ನಿಮಗೆ ಖಂಡಿತ ಭಯ ಹೋಗುತ್ತದೆ. ಯುದ್ಧಗಳಾದವು, ಕೋವಿಡ್ನಂತಹ ಮಹಾಮಾರಿ ಬಂದರೂ ನಾವು ಬದುಕು ಸಾಗಿಸುತ್ತಾ ಇದ್ದೇವೆ. ಅದೇ ಧೈರ್ಯವನ್ನು ನಾವು ಅವೇರ್ನೆಸ್ ಅಂಡರ್ಸ್ಟ್ಯಾಂಡಿಂಗ್ನಿಂದ ಪ್ರತಿದಿನ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ.
ಆಗ ನಮ್ಮ ಸಾವನ್ನು ಕೂಡ ನಾವು ನಗುವಿನಲ್ಲಿ ಸ್ವೀಕರಿಸುತ್ತೇವೆ. ಸನ್ನಿವೇಶವನ್ನು ಬದಲಿಸುವ ಬದಲು ನಾವು ಬದಲಾಗುವ ಪ್ರಯತ್ನ ಮಾಡೋಣ. ಧ್ಯಾನದ ಮೊರೆ ಹೋಗೋಣ. ಎನರ್ಜಿ ಕಾಂಟ್ ಬಿ ಸ್ಟೋರ್, ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ ಫ್ರಮ್ ಒನ್ ಫಾರ್ಮ್ ಟು ಅದರ್ ಫಾರ್ಮ್ ಥಿಯರಿ ತರಹ ನಮ್ಮ ಭಾವನೆಗಳಿಗೆ ಬೇರೆ ಫಾರ್ಮ್ ಕೊಡೋಣ. ನಿಮ್ಮ ಪ್ರತಿದಿನ ಭಯ, ಅಸೂಯೆ, ಕೋಪದ ಕಾರಣಗಳನ್ನು ಒಂದು ಡೈರಿಯಲ್ಲಿ ಬರೆಯಲು ಪ್ರಯತ್ನಿಸಿ. ಪ್ರತಿ ರಾತ್ರಿ ಅವುಗಳನ್ನು ಅವೇರ್ನೆಸ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ನಿಂದ ಅವಲೋಕಿಸಿ. ಸತತ 7 ದಿನದ ನಂತರ ಖಂಡಿತ ನಿಮ್ಮ ಕೋಪ, ಅಸೂಯೆ, ಭಯ ಕಡಿಮೆಯಾಗುತ್ತದೆ. ಧನ್ಯವಾದಗಳು. ಈ ವಿಷಯ ನಿಮಗೆ ಇಷ್ಟವಾದರೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ, ಅನಿಸಿಕೆ ತಿಳಿಸಿ. ನಿಮ್ಮ ಜೀವನವನ್ನು ಅತ್ಯುತ್ತಮ ಮಾಡುವ ನಮ್ಮ ಪ್ರಯತ್ನಕ್ಕೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲ ಇಲ್ಲದೆ ನಾವು ನಿಮ್ಮ ಜೀವನವನ್ನು ಅತ್ಯುತ್ತಮ ಮಾಡಲು ಸಾಧ್ಯವಿಲ್ಲ. ನಮ್ಮ ಈ ಪ್ರಯತ್ನಕ್ಕೆ ನಮಗೆ ಸಹಕಾರ ನೀಡಿ. ಜೈ ಹಿಂದ್, ಜೈ ಕರ್ನಾಟಕ.